ಹಾಯ್ ಫ್ರೆಂಡ್ಸ್, ನಿನ್ನೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಊಟ ಮಾಡ್ಕೊಂಡು ಚಪಾತಿ ಎಗ್ ಬುಜ್ಜಿ ಮಾಡ್ಕೊಂಡು ತಿನ್ಕೊಂಡು ಇಬ್ಬರು ಮಲ್ಕೊಂಡ್ವಿ, ನಾನು ನನ್ನ ಮಗಳು. ಸೊ ಈಗ ಇವತ್ತು ಸಂಡೇ ಅಲ್ವಾ, ಸೊ ಇವತ್ತೇನು ನಮಗೆ ಆಫೀಸ್ ಇಲ್ಲ. ಮತ್ತು ಯೂಟ್ಯೂಬ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈಗ ಎದ್ದೆ ನಾನು ಒಂದು 10 ಗಂಟೆಗೆ. ಕರೆಂಟ್ ಹೋಗಿತ್ತು, ಸೊ ಕರೆಂಟ್ ಬೇರೆ ಇಲ್ಲ, ಅವಾಗ ಹೋಗ್ತಾ ಇರುತ್ತೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕರೆಂಟ್ ಹೋಗಿತ್ತು. ಈಗ ಎದ್ದು ನಾನು ಕೂತಿದ್ದೀನಿ ನೋಡಿ, ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ಈಗ ತಿಂಡಿ ಮಾಡಬೇಕು. ತಿಂಡಿಗೆ ನಾನು ಹೆಸರು ಬೇಳೆ ದೋಸೆ ಹಾಗೆ ಲೆಮನ್ ಟೀ ಮಾಡ್ಕೊಂಡಿದ್ದೀನಿ. ಸೊ ಅದು ಇವಾಗ ತಿನ್ನಬೇಕು. ಹಾಕೊಂಡು ಬಂದು ಕೂತಿದ್ದೀನಿ. ನಿಮ್ಮ ಹತ್ರ ಮೊದಲು ಮಾತಾಡೋಣ, ಆಮೇಲೆ ತಿಂಡಿ ತಿನ್ನೋಣ ಅಂತ. ನೀವೆಲ್ಲ ಹೇಗಿದ್ದೀರಾ? ನಿಮ್ಮದೆಲ್ಲ ತಿಂಡಿ ಆಯಿತು ಅಂತ ಅನಿಸುತ್ತೆ. ಭಾನುವಾರ ಎಲ್ಲ ಆರಾಮಾಗಿ ಎಂಜಾಯ್ ಮಾಡಿ, ಆರೋಗ್ಯವಾಗಿರಿ. ಆಮೇಲೆ ಎಲ್ಲಾದರೂ ಹೊರಗಡೆ ಹೋಗೋದಾದರೆ ಸೇಫಾಗಿ ಹೋಗ್ಬಿಟ್ಟು ಬನ್ನಿ. ಟ್ರಾವೆಲ್ ಮಾಡೋದು ಅಷ್ಟೇ, ವೆಹಿಕಲ್ ಓಡಿಸುವಾಗಲೂ ಹೆಲ್ಮೆಟ್ ಹಾಕ್ಕೊಂಡು ಆರಾಮಾಗಿ ಸೇಫಾಗಿ ನಿಮ್ಮ ಡೆಸ್ಟಿನಿಗೆ ರೀಚ್ ಆಗಿ. ಓಕೆ, ಆಮೇಲೆ ಸಿಗ್ತೀನಿ. ನಾನು ಏನು ತಿಂಡಿ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ರೀ. ಓಕೆ, ಮತ್ತು ನಾನು ತಿಂಡಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಇವತ್ತು ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ಮಾಡೋಣ ಅಂತ ಇದ್ದೀನಿ. ಆದರೆ ವಿಡಿಯೋ ತೋರಿಸ್ತೀನಿ ಮಾಡುವಂಥದ್ದು. ಇಲ್ಲಾಂದರೆ ಎಲ್ಲರಿಗೂ ಚಿಕನ್ ಸುಕ್ಕ ಮಾಡುವಂಥದ್ದು ಮ್ಯಾಂಗ್ಳೂರ್ ಸ್ಟೈಲ್ ಅದು. ಸೊ ಎಲ್ಲರಿಗೂ ಗೊತ್ತಿದೆ. ನಾನು ಆ್ಯಕ್ಚುಲಿ ಉಡುಪಿಯೊಳಗಿರೋದ್ರಿಂದ ಒಂದ್ಸಲ ನನ್ನ ಸ್ಟೈಲ್ನ ನಾನು ನಿಮಗೆ ತೋರಿಸ್ತೀನಿ. ಇವತ್ತಾದರೆ ತೋರಿಸ್ತೀನಿ, ಇಲ್ಲಾಂದರೆ ಮತ್ತೊಂದು ಸಲ ನಾನು ಒಳ್ಳೆ ವೀಡಿಯೋ ಸೆಟಪ್ ಎಲ್ಲ ಹಾಕ್ಕೊಂಡು ಮಾಡಿ ನಿಮಗೆ ತೋರಿಸ್ತೀನಿ, ಸರಿನಾ? ಆಮೇಲೆ ತಿಂಡಿ ತಿನ್ಕೊಂಡು ಸಿಗ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಹಾಯ್, ಊಟ ಆಯ್ತು ಎಲ್ರದ್ದು? ನಂದು ಈಗ ಅಡುಗೆ ಎಲ್ಲ ಆಗಿ ನನ್ನ ಮಗಳಿಗೆ ಊಟ ತೊಗೊಂಡು ಕೊಟ್ಟು ಈಗ ನಾನು ಊಟ ಮಾಡ್ತಾ ಕೂತಿದ್ದೀನಿ. ನಮ್ಮ ಮನೇಲಿ ಇವತ್ತು ಚಿಕನ್ ಸಾರು ಆಮೇಲೆ ಅನ್ನ. ಆರಾಮಾಗಿ ಅಡುಗೆ ಮಾಡಿ ನನ್ನ ಮಗಳಿಗೆ ಊಟ ತೊಗೊಂಡು ಕೊಟ್ಟು ಈಗ ಬಂದು ನಾನು ಊಟ ಕೂತಿದ್ದೀನಿ. ಈಗ ಊಟ ತಿಂತಾಯಿದ್ದೀನಿ. ನಿಮ್ದೆಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ರೆಸ್ಟ್ ಮಾಡಿ, ನಾನು ಕೂಡ ಎಲ್ಲ ಮನೆ ಕೆಲಸ ಮಾಡಿ, ಒಂದು ದಿವಸ ಸಂಡೇ ಸಿಗೋದು. ಸೊ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಈಗ ಊಟ ಕೂತಿದ್ದೀನಿ. ಈಗ ಸಾಯಂಕಾಲ ವಾಕ್ ಹೋಗ್ತೀನಿ. ಸೊ ಆ್ಯಸ್ ಇಟ್ ಈಸ್ ನಂದು ಯಡಿಯೂರು ಲೇಕಲ್ಲಿ ಒಂದು ವಾಕ್ ಇರುತ್ತೆ. ಸೊ ವಾಕ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ. ಓಕೆನಾ? ಟೇಕ್ ಕೇರ್. ನೋಡಿ ಫ್ರೆಂಡ್ಸ್, ಜಯನಗರ 4th ಬ್ಲಾಕ್ ಬಂದಿದ್ದೀನಿ. ಈಗ ನನ್ನ ಫ್ರೆಂಡ್ BTM ಇಂದ ಬರ್ತೀನಿ ಅಂದು, ಹಾಗಾಗಿ ನಾನು ಕೂಡ ಜಯನಗರಿಗೆ ಬಂದೆ. ಜಯನಗರಲ್ಲಿ ಸ್ವಲ್ಪ ಕೆಲಸ ಇತ್ತು. ನೋಡಿ ಶಾಪಿಂಗ್ ಏರಿಯಾ ಹೆಂಗಿದೆ. ಫುಟ್ಪಾತು ಎಲ್ಲ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ, ಬಟ್ ಫುಟ್ಪಾತು ಫುಲ್ ಆಗೇ ಇದೆ. ನೋಡಿ ಹೆಂಗಿದೆ ಜಯನಗರ 4th ಬ್ಲಾಕ್ ಫುಲ್ ಫುಟ್ಪಾತಲ್ಲೇ ಇದ್ದಾರೆ. ನೋಡಿ, ಫುಟ್ಪಾತ್ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೃಷ್ಣ ಬೈರೇಗೌಡರು ಏನಿದು ಫುಟ್ಪಾತಲ್ಲಿ ನಡೆಯೋಕ್ಕೆ ಆಗಲ್ಲ, ಎಲ್ಲ ರೋಡಲ್ಲೇ ನಡೀತಾ ಇದ್ದಾರೆ. ನೋಡಿ ಎಲ್ಲಿ ಫುಟ್ಪಾತ್ ತೆರವು ಮಾಡಿದ್ದೀರಾ? ಈ ಏರಿಯಾದ MLA CK ರಾಮಮೂರ್ತಿ ಸರ್ ಎಲ್ಲಿದ್ದೀರಾ? ನೋಡಿ, ಇಲ್ಲಿ ರೋಡಲ್ಲೆಲ್ಲ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಫುಟ್ಪಾತಲ್ಲೆಲ್ಲ ಅಂಗಡಿಗಳನ್ನು ಹಾಕಿದ್ದಾರೆ. ನೋಡಿ, ಸ್ವಲ್ಪ ಈ ಕಡೆ ಗಮನ ಹರಿಸಿ. ನೋಡಿ, ಈಗ ನಾವು ಜಯನಗರ ಸುತ್ತಾಡ್ಕೊಂಡು ಮ್ಯಾಕ್ಸ್ಗೆ ಬಂದಿದ್ದೀವಿ. ಮ್ಯಾಕ್ಸ್ ನೋಡಿ ಎಷ್ಟು ಕ್ರೌಡ್ ಇದೆ, ಇವತ್ತು ಸಂಡೇ ಅಲ್ವಾ. ಸೊ ಈ ಥರ ಕ್ರೌಡಲ್ಲಿ ಏನು ತೊಗೊಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆಮೇಲೆ ತೊಗೊಂಡ್ಮೇಲೆ ಅಲ್ಲಿ ಕ್ಯೂ ನಿಲ್ಲಬೇಕು. ಹಾಯ್, ನೋಡಿ ಮತ್ತೆ ಬಂದೆ. ಜಯನಗರ ಹೋಗಿದ್ವಿ, ಮ್ಯಾಕ್ಸು ಮತ್ತು ಜಯನಗರ ಕಾಂಪ್ಲೆಕ್ಸ್ ಎಲ್ಲ ಸುತ್ತಾಡಿದ್ವಿ ನಾನು ನನ್ನ ಫ್ರೆಂಡು. ಈಗ ಮನೆಗೆ ಬಂದದ್ದೇ ಸೇಮ್ ಮಧ್ಯಾಹ್ನದ ಚಿಕನ್ ಸಾರು ಅನ್ನ ಮಾಡೋದು ತಿನ್ನೋದಂದರೆ ಬೇಜಾರು. ಅದಕ್ಕೆ ಎಂಪೈರಿಂದ ಈಗ ಊಟ ಆರ್ಡ್ರ್ ಮಾಡಿದ್ದೀನಿ. ನನಗೆ ಗೀ ರೈಸು, ನನ್ನ ಮಗಳಿಗೆ ಬಿರಿಯಾನಿ ರೈಸು, ಹಾಗೆ ಕಬಾಬು ಮತ್ತು ಗಡ್ಬಡ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀನಿ. ಅದಿನ್ನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಅವ್ರ ಒಳಗಡೆ ಹಾಗೆ ಮಲ್ಕೊಂಡಿದ್ದಾಳೆ. ನಾನು ಈಗ ಆರ್ಡ್ರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಊಟ ಮಾಡಿ. ನಿಮ್ಮದೆಲ್ಲ ಊಟ ಆಯಿತಾ? ಬನ್ನಿ ಊಟ ಮಾಡೋಣ ಎಲ್ಲರ ಜೊತೆಗೆ. ಊಟ ಇನ್ನೂ ಬಂದಿಲ್ಲ, ಬಟ್ ವೆಯ್ಟ್ ಮಾಡಿ ಆಯಿತಾ? ಸ್ವಲ್ಪ ಬಂದಮೇಲೆ ನಾನು ನಿಮಗೆ ಕರಿತೀನಿ, ಒಟ್ಟಿಗೆ ಊಟ ಮಾಡೋಣ ನಾವೆಲ್ಲ. ಓಕೆ, ಆಮೇಲೆ ಸಿಗ್ತೀನಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ನಾನು ಹಂಗೆ ವಿಡಿಯೋನ ಎಂಡ್ ಮಾಡಿಲ್ಲ, ಹಾಗೆ ಮಲ್ಕೊಂಡೆ ಊಟ ಮಾಡಿಕೊಂಡು. ಎಂಪೈರಿಂದ ಊಟ ತರಿಸ್ಕೊಂಡು ಬಿರಿಯಾನಿ ರೈಸ್ ಮತ್ತು ಗೀ ರೈಸು ನಾನು ನನ್ನ ಮಗಳು ಊಟ ಮಾಡ್ಕೊಂಡು ಹಾಗೆ ಮಲ್ಕೊಂಡ್ವಿ. ವಿಡಿಯೋ ನಿನ್ನೆ ಎಂಡ್ ಮಾಡಿಲ್ಲ. ಸೊ ಇವತ್ತು ಮಾರ್ನಿಂಗ್ ಆಯಿತು, ಇವತ್ತು ಸೋಮವಾರ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ನಾನು ಆಫೀಸ್ಗೆ ರೆಡಿ ಆಗ್ತಾಯಿದ್ದೀನಿ. ನೋಡಿ, ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. 8 ಗಂಟೆಗೆ ನಾನು ಆಫೀಸಲ್ಲಿ ಇರಬೇಕು. ನನ್ನ ಮಗಳು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡಿದ್ದೆ, ರೆಡಿ ಮಾಡ್ಕೊಂಡೆಲ್ಲ ಅವಳು ಓದ್ಲು. ಈಗ ನಾನು ಹೊರಡಬೇಕು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ನಾನು ನಿಮಗೆ ಆಫೀಸಲ್ಲಿ ಸಿಗ್ತೀನಿ, ಇಲ್ಲಾಂದರೆ ಇನ್ನು ಸಾಯಂಕಾಲ ಸಿಗ್ತೀನಿ, ಸರಿನಾ? ಹ್ಯಾವ್ ಎ ನೈಸ್ ಡೇ ಎಲ್ಲರಿಗೂ. ಸೋಮವಾರ ಶುಭವಾಗಲಿ ಎಲ್ಲರಿಗೂ. ಆರಾಮಾಗಿರಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ, ಬ್ರೇಕ್ಫಾಸ್ಟ್ ಮಾಡಿ. ಓಕೆನಾ? ನಾನು ಆಫೀಸಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಟೊಮೆಟೊ ಬಾತ್ ತೊಗೊಂಡಿದ್ದೀನಿ. ಸೊ ಅಲ್ಲೇ ನಾನು ತಿಂಡಿ ತಿಂತೀನಿ, ಸರಿನಾ? ಬಾಯ್, ಆಮೇಲೆ ಸಿಗ್ತೀನಿ ಈವ್ನಿಂಗ್. ಫ್ರೆಂಡ್ಸ್, ಆಫೀಸಲ್ಲಿದ್ದೀನಿ, ಬಂದು ಈಗ ತಿಂದಿದ್ದೀನಿ, ಟೊಮೆಟೊ ಬಾತ್ ತಿಂದಿದ್ದೀನಿ. ನೋಡಿ, ನನ್ನ ಹಾಸ್ಪಿಟಲಲ್ಲಿ ಆ ಥರ ಇರುತ್ತೆ. ನಾನು OT-ಯಲ್ಲಿದ್ದೀನಿ ನೋಡಿ. ಹಾಯ್, ನೋಡಿ ಆಫೀಸಿಂದ ಬಂದೆ. ಈಗ ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಈಗ ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಈಗ ಪೂಜೆ ಮಾಡಬೇಕು, ಪೂಜೆಗೆಲ್ಲ ರೆಡಿ ಮಾಡಬೇಕು. ಸೊ ನೋಡಿ, ಈಗ ತುಂಬ ಟಯರ್ಡ್ ಆಗಿದೆ, ಬೇರೆ ಪೂಜೆ ಮಾಡಬೇಕು. ಈಗ ನೋಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಸೋಮವಾರ ಅಲ್ವಾ ಇವತ್ತು. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಸೊ ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಾಗಿದೆ. ನೋಡಿ, ನಮ್ಮ ಮನೆಯ ಮಂದಿರಂತೆ ಸೌಮ್ಯ ಸರಳವಾದ ಪೂಜೆ, ಸೋಮವಾರದ ಪೂಜೆ. ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ ದೇವರು. ಎಲ್ಲರೂ ಖುಷಿಯಾಗಿರಿ. ಅದಾದಮೇಲೆ ನೋಡಿ, ಇವಾಗೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಸಿಂಪಲ್ಲಾಗಿ ಹೂವು ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಈಗ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲಿ ಮನೆ ಹತ್ರ ಈಶ್ವರ ದೇವಸ್ಥಾನ ಇದೆ KR ರೋಡಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೋಸ್ಕರ ಎಲ್ಲರಿಗೂ ಪ್ರಾರ್ಥನೆ ಮಾಡಿಬಿಟ್ಟು ಬರ್ತೀನಿ. ಸೊ ಎಲ್ಲರೂ ಖುಷಿಯಾಗಿರಿ.
ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ OT ಒಳಗಡೆ ಇರ್ತೀನಲ್ವ, OT ಎಲ್ಲ ನೋಡ್ಕೋಬೇಕು, ಪೇಷಂಟ್ಸ್ನೆಲ್ಲ ನೋಡ್ಕೋಬೇಕಾಗತ್ತೆ, ತುಂಬ ಕೆಲಸ ಇರುತ್ತೆ. ಮಾರ್ನಿಂಗ್ 8 o'clock ಹೋದರೆ ಸಾಯಂಕಾಲ 4 o'clock ತನಕ ಸೂಪರ್ ಡೂಪರ್ ಕೆಲಸ ಇರುತ್ತೆ. ಹಾಗೆಯೇ ಇವತ್ತು ಲೇಟಾಗಿ ಬಂದೆ, ಒಂದು 5:30-6 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಇಟ್ಟಿರ್ತಾಳೆ. ಆಮೇಲೆ ನಾನು ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಆಮೇಲೆ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀನಿ. ಸೋಮವಾರ ಅಂದರೆ ನನಗೆ ವಿಶೇಷ ದಿನ, ಸೊ ನನಗೆ ತುಂಬ ಖುಷಿಯ ದಿನ. ಹಾಗೆ ಶುಕ್ರವಾರ, ಮಂಗಳವಾರ ಈ 3 ದಿವಸ ನನಗೆ ತುಂಬ ಇಷ್ಟವಾದ ದಿನ. ಬಟ್ ಸೋಮವಾರ ಸ್ವಲ್ಪ ಜಾಸ್ತಿನೇ ಸ್ಪೆಷಲ್ ಡೇ ನನಗೆ, ಯಾಕಂದರೆ ನನಗೆ ನನ್ನ ಜೀವನದಲ್ಲಿ ಮಂಜುನಾಥ ಸ್ವಾಮಿ ನಾನು ನಂಬಿಲ್ಲ ಅಂದಿದ್ದರೆ ನಾನು ಈಗ ಏನೋ ಆಗ್ತಿದ್ದೆ ಫ್ರೆಂಡ್ಸ್. ತುಂಬ ಟೈಮಲ್ಲಿ ನನಗೆ ಮಂಜುನಾಥ ಸ್ವಾಮಿ ರಕ್ಷಣೆ ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭ ಬರಲಿ, ನನ್ನ ನೋವಿಗೆ, ನನ್ನ ನೋವು ಎಲ್ಲದಕ್ಕೂ ದೇವರು ನನ್ನ ಜೊತೆ ಇದ್ದಾರೆ. ಹಾಗಾಗಿ ನನಗೆ ಮಂಗಳವಾರ ಮತ್ತು ಇದು ಸೋಮವಾರ ಈ 2 ದಿನ, ಅದರಲ್ಲಿ ಮಂಗಳವಾರ ನನಗೆ ನಾನು ಹುಟ್ಟಿದ ದಿನ. ಹಾಗಾಗಿ ನಾನು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ತೀನಿ ಮಂಗಳವಾರ ದಿವಸ. ಸೋಮವಾರ ನಾನು ಅದರದ್ದೊಂದು ಕಥೆ ಇದೆ, ಯಾಕೆ ನಾನು ಮಂಜುನಾಥ ಸ್ವಾಮಿ ದೇವರು, ಅದು ನನ್ನ ಮನೆ ದೇವರು ಮಾಡಿ ಮನೆ ದೇವರು ಅಂದ್ಕೊಂಡು ನಾನು ಯಾಕೆ ಇಷ್ಟು ನಾನು ಮಂಜುನಾಥ ಸ್ವಾಮಿ ದೇವರು ನಂಬ್ತೀನಿ ಅಂದರೆ ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಕಥೆ ಇದೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡಿದಾಗ ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮಂಜುನಾಥ ಸ್ವಾಮಿ ನನಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಸದಾ ಇರುತ್ತೆ. ಎಂಥ ಕಷ್ಟದ ಟೈಮಲ್ಲೂ ನಾನು ದೇವರನ್ನು ಪ್ರಾರ್ಥಿಸಿದ್ರೆ ಸಾಕು. ನಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ಮಲಗುವಾಗ, ಕೂರುವಾಗ, ತಿನ್ನುವಾಗ, ಊಟ ಮಾಡುವಾಗ ಎಲ್ಲ ಕಡೆ ನನಗೆ ಅವರು ನೆನಪಿಗೆ ಬರ್ತಾರೆ. ಹಾಗೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಹಾಗೆಯೇ ನನಗೆ ಮಂಜುನಾಥ ಸ್ವಾಮಿ ಅಂದರೆ ತುಂಬ ಇಷ್ಟ. ಧರ್ಮಸ್ಥಳ ಗರ್ಭಗುಡಿ ಹತ್ರ ಹೋಗಿ ನಾನು ನಿಂತು ಪ್ರಾರ್ಥನೆ ಮಾಡ್ತೀನಿ. ಆದರೆ ಪ್ರಾರ್ಥನೆ ಮಾಡುವಾಗ ತುಂಬ ಅಳ್ತೀನಿ. ಅಲ್ಲಿ ಫುಲ್ಲು ನಾನು ಏನು ಅಳಬೇಕು ಅಲ್ಲೇ ಎಲ್ಲ ಹತ್ತಿಬಿಟ್ಟು ಬರ್ತೀನಿ. ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನನಗೆ ಅಳಬೇಕು ಅಂದರೂ ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಆ ಥರ ನಾನು ಸುಮಾರು ಒಂದು 15 ವರ್ಷದಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತಾನೆ ಇರ್ತೀನಿ. ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇ. ಮತ್ತು ನನಗೆ ಯಾರೂ ಇಲ್ಲ, ಸೊ ದೇವರೇ ಇಲ್ಲ ಅಷ್ಟೇ. ಸೊ ನೀವೆಲ್ಲ ಆರಾಮಾಗಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ ಮಾಡಿ, ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ. ಏನೇ ಕಷ್ಟ, ಯಾರೇ ಕಷ್ಟ, ಏನೇ ಕೊಟ್ಟರು, ನೋವು ಮಾಡಿದ್ರು ನೀವು ನಂಬಿರೋ ದೇವ್ರ ಮೇಲೆ ಹಾಕಿ, ಎಲ್ಲ ಅವರೇ ನೋಡ್ಕೋತಾರೆ ಅಷ್ಟೇ ನಾನು ಹೇಳುವಂಥದ್ದು ನಿಮಗೆ. ಓಕೆನಾ? ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ, ಸರಿನಾ? ಬಾಯ್. ದೇವಸ್ಥಾನಕ್ಕೆ ಬಂದೆ, ಈಶ್ವರನಿಗೆ ಇಷ್ಟವಾದ ಬಿಲ್ಪತ್ರೆ ಕೊಡ್ತಾ ಇದ್ದೀನಿ. ಇದೇ ನೋಡಿ ನಮ್ಮ ಮನೆ ಹತ್ರದ ಉಮಾಮಹೇಶ್ವರ ದೇವಸ್ಥಾನ, ಇಲ್ಲಿಗೆ ಬಂದಿರೋದು. ಎಲ್ಲರೂ ದೇವರ ದರ್ಶನ ಮಾಡಿ. ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ಹಸು ಇದೆ ನೋಡಿ, ಎಷ್ಟು ಸುಂದರವಾಗಿದೆ, ಕ್ಯೂಟ್ ಆಗಿದೆ ನೋಡಿ. ನಾನು ಒಂದು ಸುತ್ತು ಪ್ರದಕ್ಷಿಣೆ ಆಗ್ತಾ ಇದ್ದೀನಿ. ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಗುಡಿ ಇದೆ ನೋಡಿ, ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಅವರು ಇದ್ದಾರೆ. ಇದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ನೋಡಿ, ಇದು ದೇವರು ಸುಬ್ರಹ್ಮಣ್ಯ ಸ್ವಾಮಿ. ದೇವರ ದರ್ಶನ ಎಲ್ಲ ಆಯಿತು, ಈಗ ಹೊರಗಡೆ ಬಂದಿದ್ದೀನಿ ನೋಡಿ, ಹೊರಟಿದ್ದೀನಿ. ದೇವಸ್ಥಾನ ಮುಗಿಸ್ಕೊಂಡು ಈಗ ನಾನು ಗಾಡಿ ಹತ್ರ ಬರ್ತಾ ಇದ್ದೀನಿ. ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ದೆ ನೋಡಿ, ನಾನು ಗಾಡಿ ಹತ್ರನೇ ಚಪ್ಪಲಿ ಕೂಡ ಬಿಟ್ಟು ನಾನು ಆಮೇಲೆ ಇದೇ ಹೋಗೋದು. ಇದೇ ದೇವಸ್ಥಾನ ನೋಡಿ, ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಆಯ್ತು ಎಲ್ಲರದ್ದು ಊಟ. ನಾನು ದೇವಸ್ಥಾನದಿಂದ ಬಂದುಬಿಟ್ಟು ಇವಾಗ ಊಟ ಮಾಡಿದ್ವಿ. ನಾನು ನನ್ನ ಮಗಳು ಊಟ ಮಾಡಿದ್ವಿ. ಶಾವಿಗೆ ಬಾತ್ ಮಾಡಿದ್ದೆ, ಶಾವಿಗೆ ಬಾತ್ ಮತ್ತು ಸಬ್ಬಕ್ಕಿ ಪಾಯಸ. ಸೊ ಇಬ್ಬರು ಇವಾಗ ಜಸ್ಟ್ ಊಟ ಫಿನಿಷ್ ಮಾಡಿ, ಅವಳು ಆ್ಯಸ್ ಇಟ್ ಈಸ್ ಕಸ ಹೊರಗಡೆ ಹಾಕಕ್ಕೆ ಹೋಗಿದ್ದಾಳೆ. ಆಮೇಲೆ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರ್ತಾಳೆ. ಸೊ ನಾನೀಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಜಸ್ಟ್ ನಿಮ್ಮ ಹತ್ರ ಬಾಯಿ ಹೇಳೋಣ ಅಂತ ಬಂದೆ. ಈ ವಿಡಿಯೋನ ಇವತ್ತೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಸೋಮವಾರದ ದಿವಸ ಮುಗಿಯಿತು. ನಾಳೆ ಮತ್ತೆ ಮಂಗಳವಾರ ದಿನ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಆರಾಮಾಗಿ ಎದ್ದು ತಮ್ಮ ಕೆಲಸಕ್ಕೆ ಹೋಗಿ, ತಿಂಡಿ ತಿನ್ಕೊಂಡು ಹೋಗಿ, ಮಾರ್ನಿಂಗ್ ಎದ್ದು ಸ್ವಲ್ಪ ವಾಕ್ ಎಲ್ಲ ಮಾಡಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಸಂಪೂರ್ಣ ನೋಡಿ ಒಂದು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಓಕೆನಾ? ಸೊ ನಾನು ಒಂದು ಸ್ವಲ್ಪ ಬೆಳೆದುಬಿಟ್ಟು ನಿಮ್ಮನ್ನೆಲ್ಲ ಖಂಡಿತ ಮಾತಾಡಿಸ್ತೀನಿ. ಬೆಳೆದ ನಂತರ ಒಬ್ಬರನ್ನು ಮರೆಯೋಳಂತೂ ಅಲ್ಲ. ಒಂದು ಸಣ್ಣ ಸಹಾಯ ಕೂಡ, ಸಣ್ಣ ಹೆಲ್ಪ್ ಕೂಡ ನನ್ನ ಜೀವನ ಇರೋ ತನಕ ನಾನು ನೆನಪು ಮಾಡೋದು, ಅದು ನನ್ನ ನೇಚರ್. ಸೊ ನನ್ನ ಗುಣ. ಸೊ ಆರಾಮಾಗಿರಿ. ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ಆರೋಗ್ಯವಾಗಿರಿ. ಹಾಗೆ ಇವಾಗ ಒಳ್ಳೆ ನಿದ್ದೆ ಮಾಡಿ, ನಾಳೆಯ ದಿನ ನಿಮಗೆ ಮಂಗಳಕರವಾಗಲಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನನಗೆ, ಓಕೆನಾ? ಸೊ ಮಾತಾಡೋಣ, ಮುಂದಕ್ಕೆ ತುಂಬ ಮಾತಾಡೋದು ಇರುತ್ತೆ. ಈಗ ನಾನು ಕರೆಕ್ಟಾಗಿ ಸೆಟಪ್ ಇಲ್ಲ, ವಿಡಿಯೋ ಸೆಟಪ್ ಇಲ್ಲ, ಮತ್ತು ನಾನು ಒಬ್ಬಳೇ ವಿಡಿಯೋ ಮಾಡಬೇಕು. ನನ್ನ ಮಗಳಿಗೆ ಇದೆಲ್ಲ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಕುಕಿಂಗ್ ಮಾಡೋದು, ಅಡುಗೆ ಏನು ಮಾಡಿದ್ದೀನಿ ಅದೆಲ್ಲ ನಾನು ತೋರ್ಸೋಕ್ಕಾಗಿಲ್ಲ. ಇನ್ನು ಮುಂದಕ್ಕೆ ನಾನು ಎಲ್ಲ ವಿಷಯನೂ ತಿಳಿಸ್ತೀನಿ, ನಿಮ್ಮ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ಸೊ ಹ್ಯಾಪಿ ಗುಡ್ ನೈಟ್, ಆರಾಮಾಗಿ ನಿದ್ದೆ ಮಾಡಿ. ಸೊ ನಾಳೆ ಸಿಗುವ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸೈನಿಂಗ್ ಆಫ್ ವಿನಿತಾ. ನನ್ನ ವಿಡಿಯೋನ ಸಂಪೂರ್ಣ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬಾಯ್ ದೆನ್, ಗುಡ್ ನೈಟ್, ಬಾಯ್.